ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಒಂದು ಪ್ರಕರಣವನ್ನು ಮತ್ತೆ ಒಂದ್ಸರಿ ತಿರುಗಿ ನೋಡೋದಾದರೆ, ಭದ್ರಾವತಿಯಲ್ಲಿ 2016 ಜುಲೈ 7ರಂದು ಭದ್ರಾವತಿಯಾದ್ಯಂತ ಒಂದು ಶಾಕಿಂಗ್ ನ್ಯೂಸ್ ಬಂದಿತ್ತು. ಏನಪ್ಪ ಅಂತ ಅಂದರೆ, ಒಬ್ಬ ಶಿಕ್ಷಕಿ, ಶಾಲಾ ಶಿಕ್ಷಕಿ, ಆಕೆಯ ಪ್ರಿಯಕರನ ಜೊತೆ ಸೇರಿ ಇಂತಿಯಾಜ್ ಅಂತ ತನ್ನ ಗಂಡನನ್ನು ಕೊಲೆ ಮಾಡಿದ್ದು. ಸೊ ಈ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆಗ 2016ರಿಂದ 2025ರವರೆಗೆ ಆ ಒಂದು ಕೇಸ್ ನಡೀತು. ಏನಪ್ಪ ಅಂತಂದರೆ, ಪ್ರಕರಣ ಏನು ಅಂತ ನೋಡೋಕೆ ಹೋದರೆ, ಇಲ್ಲಿ ಶಾಲಾ ಶಿಕ್ಷಕಿಯು ಅಂದರೆ BEdನಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಂಥ ಪ್ರತಿಭಾವಂತ ಶಿಕ್ಷಕಿ ಅಂತಲೇ ಹೇಳ್ಬೋದು. ಆಕೆ ಕಲಬುರಗಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರುವಾಗ ಇಂತಿಯಾಜ್ ಎಂಬ ವ್ಯಕ್ತಿಯ ಜೊತೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಮದುವೆ ಆಗಿದ್ದ ಕೆಲವೇ ವರ್ಷಗಳಲ್ಲಿ ಆಕೆ ಮತ್ತೆ ಕೃಷ್ಣಮೂರ್ತಿ ಒಬ್ಬ ಬಾಲ್ಯದ ಗೆಳೆಯನನ್ನು ಪ್ರೀತಿಸ್ತಾರೆ. ಭದ್ರಾವತಿಯ ಜನ್ನಾಪುರದಲ್ಲಿ ಬಂದು ನೆಲೆಸ್ತಾರೆ. ಯಾಕೆ ಅಂದರೆ, ಕೃಷ್ಣಮೂರ್ತಿಯವರು ಸಹ ಭದ್ರಾವತಿಯ ಜನ್ನಾಪುರದಲ್ಲಿ ಇರ್ತಾರೆ. ಈ ಒಂದು ರೀಸನ್ಗೆ ಲಕ್ಷ್ಮಿಯವರು ಬಂದು ಜನ್ನಾಪುರದಲ್ಲಿ ನೆಲೆಸ್ತಾರೆ. ಆಗ ಇಂತಿಯಾಜ್ಗೆ ಅಷ್ಟೊಂದು ವಿಷಯ ಇವ್ರ ಬಗ್ಗೆ ಗೊತ್ತಿರೋದಿಲ್ಲ. ಇಂತಿಯಾಜ್ ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ಸೊ ಈ ಒಂದು ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನು ಪ್ರಿಯಕರೊಂದಿಗೆ ಸೇರಿ ಮತ್ತು ಶಿವರಾಜ್ ಪ್ರಿಯಕರನ ಫ್ರೆಂಡ್ ಸಹಾಯ ಪಡ್ಕೊಂಡು ನಿದ್ದೆ ಮಾತ್ರೆಯನ್ನು ಕೊಟ್ಟು ತುಂಬಾ ಒಂದು ಭೀಕರವಾಗಿ ಕೊಲೆ ಮಾಡ್ತಾರೆ. ಮಾಡಿದ್ಮೇಲೆ ಒಂದು ಭದ್ರಾ ನದಿಗೆ ಎಸೆದು ಬಂದ್ಬಿಡ್ತಾರೆ. ಅದಾದ ಕೆಲವೇ ಕ್ಷಣಗಳಿಗೆ ಲಕ್ಷ್ಮಿ ಅವರಿಗೆ ಪಶ್ಚಾತ್ತಾಪ ಕಾಡುತ್ತೆ. ಆಗ ತಕ್ಷಣ ತನ್ನ ಮೈದುನನಿಗೆ ಕಾಲ್ ಮಾಡಿ ಈ ಒಂದು ವಿಷಯನ ಹೇಳ್ತಾರೆ. ಆಗ ಪೊಲೀಸರು ಬಂದು ಆ 3 ಜನರನ್ನು ಬಂಧಿಸ್ತಾರೆ. ಸೊ ಇದು ನಡೆದದ್ದು ಜುಲೈ 7, 2016ರಲ್ಲಿ. ಮತ್ತು ಸ್ವಲ್ಪ ದಿನಗಳ ಕಾಲ ಅವರು ಜೈಲು ಶಿಕ್ಷೆ ಅನುಭವಿಸಿ ಮತ್ತು ಜಾಮೀನು ಪಡೆದುಕೊಂಡು ಬರ್ತಾರೆ. ಮತ್ತೆ ಶಿವಮೊಗ್ಗದಲ್ಲಿ ಒಬ್ಬ ಟೀಚರ್ ಆಗಿ, ಶಾಲಾ ಶಿಕ್ಷಕಿಯಾಗಿ ಲಕ್ಷ್ಮಿಯವರು ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಈ ಕೇಸ್ ಮುಂದುವರೆದಿದ್ದು ಭದ್ರಾವತಿಯ ಸೆಷನ್ ಕೋರ್ಟ್ನಲ್ಲಿ 2025ರಲ್ಲಿ ಆಗಸ್ಟ್ ಮರಣದಂಡನೆ ವಿಧಿಸುತ್ತೆ. ಪ್ರಿಯಕರನ ಫ್ರೆಂಡ್ ಶಿವರಾಜ್ಗೆ 7 ವರ್ಷ ಜೈಲು ಕೊಡುತ್ತೆ. ಏನಪ್ಪಾ ಅಂತಂದರೆ, ಇದರಲ್ಲಿ ತುಂಬ ಭೀಕರವಾಗಿ ಮತ್ತು ತುಂಬಾ ಒಂದು ಮಾನಸಿಕವಾಗಿ, ದೈಹಿಕವಾಗಿ ಮೋಸ ಮಾಡಿ ಒಂದು ನಿಂದಿಸಿ ಈ ರೀತಿ ಕೊಲೆ ಮಾಡಿರೋದ್ರಿಂದ ಇದು ಪ್ರಕರಣ ತುಂಬಾ ಗಂಭೀರವಾಗಿರೋದ್ರಿಂದ ಮರಣದಂಡನೆ. ಯೂಶ್ವಲಿ ನಾವು ಮರಣದಂಡನೆ ಎಲ್ಲ ಕೇಸ್ಗಳಲ್ಲೂ ನೋಡೋದಿಲ್ಲ, ಬಟ್ ಈ ಒಂದು ಪ್ರಕರಣ ಅಷ್ಟು ಗಂಭೀರವಾಗಿರೋದ್ರಿಂದ ಮರಣದಂಡನೆ ವಿಧಿಸುತ್ತೆ. ಸೊ ಇದಾಗಿ ಕೇವಲ ಒಂದು 8 ತಿಂಗಳಾಯಿತು ಅಷ್ಟೇ. ಮತ್ತೆ ಎಗೇನ್ ಭದ್ರಾವತಿಯಲ್ಲಿ ಈ ರೀತಿ ಒಂದು ಪ್ರಕರಣ ನಡೆದಿದೆ. ಈಗ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ನರ್ಸ್ನ ಕಥೆ ಇದು. ಈ ಫ್ಲೋರಾ ನ್ಯಾನ್ಸಿ ಮತ್ತು ಈಕೆಯ ಪ್ರಿಯಕರ ರಾಜಶೇಖರಯ್ಯ ಇಬ್ಬರೂ ಸೇರಿ ಪ್ರಕಾಶ್ ಬಾಬು ಅನ್ನುವಂಥ ಒಬ್ಬ ಅಮಾಯಕನನ್ನು ಕೊಲೆ ಮಾಡಿರ್ತಾರೆ. ಮೂಲತಃ ನರ್ಸ್ ಆಗಿದ್ದು ವೆರಿ ಈಸಿಲಿ ಆಕೆಗೆ ಒಂದು ಮತ್ತು ಬರುವಂಥ ಒಂದು ಮಾತ್ರೆಗಳು ಸಿಕ್ಕಿದೆ. ಸೊ ಅದನ್ನು ಕೊಟ್ಬಿಟ್ಟು ಎಚ್ಚರ ತಪ್ಪಿಸಿ ತುಂಬಾ ಒಂದು ಭೀಕರವಾಗಿ ಈಕೆಯೂ ಸಹ ತನ್ನ ಗಂಡನನ್ನು ಕೊಲೆ ಮಾಡಿರ್ತಾಳೆ. ಆದರೆ ಆಕೆಯ ಸಂಬಂಧಿಕರು ಆಕೆ ಮೇಲೆ ಅನುಮಾನ ಇದ್ದು ಟೌನಲ್ಲಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿರುತ್ತೆ. ಸೊ 2020ರಲ್ಲಿ ಮತ್ತು ಈಗ ಒಂದು ಭದ್ರಾವತಿಯ ಸೆಷನ್ ಕೋರ್ಟ್ ಎಗೇನ್ ಈ ಒಂದು ತಪ್ಪಿಗೂ ಸಹ, ಅಂದರೆ ಈ ಪ್ರಕರಣ ಅಷ್ಟೇ ಗಂಭೀರವಾಗಿರುವುದರಿಂದ ಇದಕ್ಕೂ ಸಹ ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಅಂದರೆ ಈ ರೀತಿ ಒಂದು ಅನೈತಿಕ ಸಂಬಂಧಗಳಿಗೆ ಒಂದು ಪ್ರೀತಿಸಿ ಮದುವೆ ಆಗಿರುವಂಥ ಗಂಡನ ಅಥವಾ ಒಂದು ಹೆಂಡತಿಯ ಮಾನಸಿಕವಾಗಿ, ದೈಹಿಕವಾಗಿ ನಿಂದಿಸಿ ಆ ನಂಬಿಕೆ ದ್ರೋಹ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಈ ಒಂದು ಶಿಕ್ಷೆ ಎಚ್ಚರಿಕೆ ಗಂಟೆ ಆಗಬೇಕು. ಸೊ ಆಗ ಅಟ್ಲೀಸ್ಟ್ ಈ ಒಂದು ರೀತಿಯ ತಪ್ಪುಗಳು ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಈ ಭದ್ರಾವತಿಯಲ್ಲೇ ಈ ರೀತಿ ಒಂದೇ ವರ್ಷದಲ್ಲಿ ಈ ರೀತಿ ಪ್ರಕರಣ ಬಂದಿದ್ದು ರಿಯಲಿ ಶಾಕಿಂಗ್ ಆಗಿದೆ. ಮತ್ತು ಒಂದೇ ವರ್ಷದಲ್ಲಿ ಇಬ್ಬರಿಗೂ ಸಹ ಅಂದರೆ ನ್ಯಾಯಾಲಯದ ಈ ತೀರ್ಪಿಗೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಪ್ರಕರಣಗಳ ಬಗ್ಗೆ ನಿಮ್ಗೆ ಏನು ಅನಿಸೋದು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.